ಶಿರಸಿ ಮಾರಿಕಾಂಬಾ ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ. ಸಿಂಪಲ್ ವಾಕ್ಯ ಅಲ್ವಾ? ಏನಿಲ್ಲ, ನೀವ್ಯಾರು ನಗಲಿಲ್ಲ, ಚಪ್ಪಾಳೆ ಹೊಡಿಲಿಲ್ಲ, ಹೊಡಿಬಾರ್ದು, ನಗಬಾರ್ದು. ಯಾಕಂದ್ರೆ ಇನ್ನೊಂದು ಪಂಚೆ ಹೇಳಿಲ್ಲ ನಾನು. ಶಿರಸಿ ಮಾರಿಕಾಂಬಾ ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ. ಯಾರಿಗೆ? ವಯಸ್ಸಾದವರಿಗೆ. ಅವರು ತೇರೆಳೆದು ನೋಡೋದಕ್ಕೆ ಹೋಗಿರ್ತಾರೆ. ಈ ಯುವಕರಿಗೇನು? ಅದನ್ನೇ ಸ್ವಲ್ಪ ಸ್ಥಳ ಬಿಡಿಸ್ಬೇಕು ಆ ವಾಕ್ಯದಲ್ಲಿ. ಶಿರಸಿ ಮಾರಿಕಾಂಬಾ ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ. ವಯಸ್ಸಾದವರಿಗಾದ್ರೆ, ಯುವಕರಿಗೆ ಅದೇ ಶಬ್ದದಲ್ಲಿ ಬೇರೆ ಅರ್ಥ. ಏನು? ಶಿರಸಿ ಮಾರಿಕಾಂಬಾ ಜಾತ್ರೆಯಲ್ಲಿ ಎಳೆ ಯುವತಿಯರನ್ನು ನೋಡುವುದು ಬಹಳ ಚಂದ. ಎಳೆಯುವ ತೇರು, ಎಳೆಯುವ ತೇರು, ಎಷ್ಟು ವ್ಯತ್ಯಾಸ ಇದೆ. ಸ್ವಲ್ಪ ಸೇರಿಸಿ ಬರೆದ್ರೆ ಎಳೆಯುವ ತೇರು ಆಗ್ತದೆ. ಒಂದು ಹೈಪನ್, ಒಂದು ಗೆರೆ ಕೊಡಿ ಮಧ್ಯೆ, ಎಳೆ ಯುವತಿಯರು ಆಗ್ತದೆ. ಇದೇ ಕನ್ನಡ ಭಾಷೆಯ ಸ್ವಾರಸ್ಯ. ಏನೋ ಹೇಳ್ತೊಳಗೆ ಟಕ್ ಅಂತ ಪಂಚ್ ಓಪನ್ ಆಗೋದು, ಅಲ್ಲೇ ಇರೋದು ಸ್ವಾರಸ್ಯ. ಅದನ್ನೇ ಹಾಸ್ಯ, ವಿಡಂಬನೆ, ವ್ಯಂಗ್ಯ ಅನ್ನೋದು. ನೋಡಿ, ಲವ್ ಮ್ಯಾರೇಜ್ಗಳು ಜಾಸ್ತಿ ಈಗ ಗೋತ್ರ ನಕ್ಷತ್ರ ನೋಡ್ತಿದ್ರು ನಮಗೆಲ್ಲ, ಇವಾಗಿಲ್ಲ. ಮಗಳು ವಿಪ್ರೋ, ಮಗ ಇನ್ಫೋಸಿಸ್, ಅವೇ ಗೋತ್ರ ನಕ್ಷತ್ರ. ಮಗಳು ಇನ್ಫೋಸಿಸ್, ಮಗ ವಿಪ್ರೋ, ಮುಗಿದು ಮದುವೆ ಆಗೋಯ್ತು. ನಕ್ಷತ್ರ ಎಲ್ಲ, ಗೋತ್ರ ಎಲ್ಲ, ತಿಥಿ ಇಲ್ಲ. ಎಲ್ಲಿ ಮ್ಯಾರೇಜ್ ಆದ್ರೆ? ಇಲ್ಲ, ಮ್ಯಾರೇಜ್ ಆಗಿಲ್ಲ, ಲಿವಿಂಗ್ ಟುಗೆದರ್ ಅಷ್ಟೇ. ಅದು ಬರ್ತಿ ದೇಶಕ್ಕಿಂತ ಸ್ವಲ್ಪ ಲಿವಿಂಗ್ ಟುಗೆದರ್. ಅದೇ ಒಳ್ಳೇದೇನೋ ಅನ್ನಿಸ್ತದೆ ನನಗೆ. ಮದುವೆ ಆಗಿಬಿಟ್ರೆ ಇದ್ದು ಸ್ವಾರಸ್ಯನೇ ಹೋಗ್ಬಿಡ್ತದೆ. ಲವ್ ಮಾಡ್ತಾನಿದ್ರೆ ಆರಾಮಾಗಿರ್ತೀವಿ. ನೋಡಿ, ಲವ್ ಮಾಡ್ತಿರ್ಬೇಕಾರೆ ಕೈ ಹಿಡ್ಕೊಂಡು ಏನು ಶಿರಸಿ ಮಾರಿಕಾಂಬಾಗ ಬರ್ತಾರೆ, ಗೋಕರ್ಣ, ಮುರುಡೇಶ್ವರ, ಹೊನ್ನಾವರ, ಏನು ಬೀಚ್ಗಳಲ್ಲಿ ಸ್ನಾನ, ಏನ ದರ್ಶನಿಗಳಲ್ಲಿ ಟಿಫಿನು, ಇಬ್ಬರು ಬಾಯಲ್ಲಿ ಒಂದೇ ಮಾತು, ಬೇರೆ ಏನೂ ಇಲ್ಲ. ಏನು? ನೀನಿರ್ದಿದ್ರೆ ನಾನಿಲ್ಲ, ನಾನಿರ್ದಿದ್ರೆ ನೀನಿಲ್ಲ, ಇಷ್ಟೇ. ಒಂದು ವರ್ಷ ಕೈ ಹಿಡ್ಕೊಂಡು ಎಲ್ಲಾ ಕಡೆ ಸುತ್ತಾರೆ. ಎಲ್ಲಿ ಜನ ಇಲ್ಲವೋ ಅಲ್ಲಿ ಇವರೇ, ಎಲ್ಲಿ ಯಾರು ಇಲ್ಲವೋ ಅಲ್ಲಿ ಇವ್ರದೇ ಮಾತು, ಎಲ್ಲಿ ಶಬ್ದಗಳಿಲ್ವೋ ಅಲ್ಲಿ ಇವ್ರದೇ ಶಬ್ದ, ಒಂದೇ ಮಾತು. ನೀನಿರ್ದಿದ್ರೆ ನಾನಿಲ್ಲ, ನಾನಿರ್ದಿದ್ರೆ ನೀನಿಲ್ಲ, ಇಷ್ಟೇ. ಯಾರೋ ನೋಡಿ ತಂದೆ ತಾಯಿಗಳಿಗೆ ಹೇಳಿ ಗಂಟಾಕ್ತಾರೆ. ಮಾರಿಕಾಂಬಾ ದೇವಿ ಮುಂದೆ ಮದುವೆ ಆಗೋಯ್ತು. ಒಂದು ವರ್ಷ ಆನಂದವಾಗಿ ನೀಲ್ದಿದ್ರೆ ನಾನಿಲ್ಲ, ನಾನಿಲ್ದಿದ್ರೆ ನೀನಿಲ್ಲ ಅಂದವರು ಮದುವೆಯಾದ 3 ತಿಂಗಳಿಗೆ ಉತ್ಸಾಹ ಕಳ್ಕೊಂಡ್ಬಿಡ್ತಾರೆ. ಅವೇ ಶಬ್ದ ರಿವರ್ಸ್ ಆಗಿಬಿಡ್ತಾವ. ಏನು? ಇಲ್ಲ ನೀನಿರಬೇಕು, ಇಲ್ಲ ನಾನಿರಬೇಕು. ಯಾಕೆ ಹಿಂಗಾಗ್ತದೆ? ಅವೇ ಶಬ್ದಗಳು, ವ್ಯತ್ಯಾಸ ಬೇರೆ, ಅರ್ಥ ಬೇರೆ. ಇದೇ ಕನ್ನಡ ಭಾಷೆಯ ವೈಶಿಷ್ಟ್ಯ. ನೋಡಿ, ಮದುವೆ ಸಮಯದಲ್ಲಿ ಗಂಡು ನಗುತ್ತಿರ್ತಾನೆ, ಹೆಣ್ಣು ಅಳುತ್ತಿರ್ತಾಳೆ. ಗಂಡ ನಗು ಯಾಕೆ? ಅವನಿಗದು ಕೊನೆಯ ನಗು, ಅವಳಿಗದು ಮೊದಲ ಅಳು. ಮುಂದೆ ಅವನ ನಗಲ್ಲ, ಅವಳು ಅಳಲ್ಲ, ರಿವರ್ಸ್ ಆಗಿಬಿಡ್ತದೆ ಅದು. ಈ ಲವ್ ಮ್ಯಾರೇಜ್ಗೂ ಅರೇಂಜ್ಡ್ ಮ್ಯಾರೇಜ್ ಇರೋ ವ್ಯತ್ಯಾಸ ಒಂದೇ ಸ್ನೇಹಿತರೆ. ಏನು? ಅರೇಂಜ್ಡ್ ಮ್ಯಾರೇಜ್ ಅಂದ್ರೇನು? ತಂದೆ ತಾಯಿ ಮಾಡೋ ಮ್ಯಾರೇಜ್ ಅಂದ್ರೇನು? ನಾವು ಕಾಡಲ್ಲಿ ಅಡ್ಡಾಡ್ತಿರ್ಬೇಕಾದ್ರೆ ಸಟಕ್ ಅಂತ ಪೊದೆಯಿಂದ ಹಾವು ಬಂದು ನಮ್ಮನ್ನು ಕಚ್ಚಿದಾಗೆ. ಪ್ರಕೃತಿ ನಿಯಮ, ಏನೂ ಮಾಡೋಕ್ಕಾಗಲ್ಲ. ನಾವು ಕಾಡಲ್ಲಿ ಹೋದದ್ದು ನಮ್ಮ ತಪ್ಪು. ಹೋಗ್ತಿರ್ತೀವಿ, ಪಟ್ಟಂತ ಬಂದು ಹಾವು ಕಡಿತದೆ ಕಾಡಲ್ಲಿ. ಇದು ತಂದೆ ತಾಯಿಗಳು ಮಾಡೋ ಮದುವೆ. ಇನ್ನು ಲವ್ ಮ್ಯಾರೇಜ್ ಅಂದ್ರೆ ಏನು ಅಂದ್ರೆ, ಹೋಗ್ತಿರೋ ಹಾವನ್ನ ನಾವೇ ಹೊಡೆದು ನಿಲ್ಲಿಸಿ, ಅದು ಹೆಡೆ ಎತ್ಕೊಂಡು ಆಡ್ತಿರ್ಬೇಕಾದ್ರೆ ಚುಮ್ಮ ಚುಮ್ಮ ದೇ 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 ಚುಮ್ಮ ದೇ ಅಂತ ಹೇಳಿ ಕಡಿಸಿಕೊಳ್ಳೋದಿದೆಯಲ್ಲ, ಇದನ್ನ ಲವ್ ಮ್ಯಾರೇಜ್ ಅಂತ ಕರಿತೀವಿ. ಇಲ್ಲಿ ಬಹಳಷ್ಟು ಜನ ದಂಪತಿಗಳು ಬಂದಿದ್ದೀರಿ, ಅಕ್ಕಪಕ್ಕದಲ್ಲೂ ಕೂತಿದ್ದೀರಿ. ಈ ಅಕ್ಕಪಕ್ಕದಲ್ಲಿ ದಂಪತಿಗಳು ಕೂತಿದ್ರೆ ಗ್ಯಾರಂಟಿ ಹೇಳ್ತೀನಿ ನಾನು, ಮದುವೆಯಾಗಿ ಇನ್ನೂ 5 ವರ್ಷ ಕೂಡ ಆಗಿಲ್ಲ. ಹೆಂಡತಿ ಇಲ್ಲಿ, ಗಂಡ ಅಲ್ಲೇ ಕೂತಿದ್ದ ಅಂದ್ರೆ ಮಿನಿಮಮ್ 10 ವರ್ಷ ಆಗಿದೆ. 5 ವರ್ಷದೊಳಗಡೆ ಪಕ್ಕದಲ್ಲೇ ಕೂಡೋದಕ್ಕೆ ಬಯಸ್ತಾನೆ. 10 ವರ್ಷ ಆಯಿತು ಅಂದ್ರೆ ಅವ್ರು ಎಷ್ಟು ದೂರ ಇದ್ರೆ ಅಷ್ಟು ಸುಖ ಅವನಿಗೆ. ಅದು ಯಾಕೆ ಈ ದೇಶದಲ್ಲಿ ಇಂಥ ಪದ್ಧತಿ ಇದೆಯೋ? ನಮ್ಮ ವಿವಾಹ ಪದ್ಧತಿನೇ ರಾಂಗ್ ಆಗಿದೆಯೋ ಏನೋ? ಏನ್ ನೋಡ್ಬೇಕು, ದೂರ ಕೂತಿರ್ತಾನೆ, ಅವ್ರ ಹೆಂಡತಿ ಮೇಲೆ ಕಣ್ಣು ನಗ್ತಾಳೋ ಇಲ್ವೋ, ಅವನು ನಗ್ತಾಳೆ ಅಂತ ಇವಳು ನಗ್ತಾಳೆ ಅಂತ ಅವನು ನಕ್ ಬಿಡ್ಬೇಕು. ಅವನು ಏನು ಮನೇಲಿ ಕೂತಿರ್ತೀನಿ, ಇಲ್ಲಿ ಹಿಂಗ್ ನಗ್ತೀರಿ, ಹೋಗಿ ಪ್ರಾಣೇಶ್ ಬ್ಯಾಗ್ ಹಿಡ್ಕೊಂಡು ಅವನಿಂದ ಇವಳನ್ನ ಕೊಡ್ಬೇಕು ಹೆಂಡತಿ. ಅವನು ಏನು ಮನೇಲಿ ಗುರ್ರಾಯಿಸ್ತಿರ್ತೀಯ, ಪಾತ್ರೆ ಎತ್ತಾಗ್ತೀಯ, ಏನು ಪ್ರಾಣೇಶನ ಮಾತಿಗೆ ಅಷ್ಟು ನಗು, ಏನು ಸಂಬಂಧ ನಿನಗೂ ಅವನಿಗೂ? ನಮ್ಮನ ಮಧ್ಯೆ ತಂದು ಬಿಡ್ತಾರೆ. ಆಗ ಅವಳು ಒಂದೇ ಮಾತು ಹೇಳಿದ್ರು, ಪ್ರಾಣೇಶ್ಗೂ ನನಗೂ ಏನು ಸಂಬಂಧ ಇಲ್ಲ, ಟಿವಿ ಸಂಬಂಧ ಅಷ್ಟೇ. ಅವನು ಟಿವಿಲಿ ಬರೋದ್ರಿಂದ ನೋಡಿ ನೋಡಿ ಹೊರಗಡೆ ನೋಡೋದಕ್ಕೆ ಬಂದಿದ್ದೀನಿ, ಬಡ್ಡಿ ಮಗನೇ ಬಾಯ ಮುಚ್ಚು. ಅಂದ್ರೆ ಹಾಸ್ಯ ಮನೆಯಿಂದಲೇ ಆರಂಭ ಆಗ್ತದೆ ಸ್ನೇಹಿತರೆ, ದಂಪತಿಗಳ ಮಧ್ಯದಿಂದಲೇ ಆರಂಭ ಆಗ್ತದೆ. ಅಲ್ಲಿಂದ ಅದಕ್ಕೆ ಮನೆಯಲ್ಲಿ ನಗುತ್ತಾ ಇದ್ರೆ ಹೊರಗಡೆ ಎಲ್ಲಿ ಬೇಕಾದ್ರೂ ನಗ್ತಿರ್ತೀವಿ. ನಮಗೆ ನಗುವ ಅವಕಾಶ ಇಲ್ಲ. ನಮ್ಮ ಹೆಂಡಂದ್ರೆ ಎಲ್ಲೂ ಬರಲ್ಲ, ಅವರೆಲ್ಲೋ ನಾವೆಲ್ಲೋ.
ಕರ್ನಾಟಕದಾದ್ಯಂತ ನಾವು ಸುತ್ತಿರ್ತೀವಿ, ಒಂದು ಕಡೆ ಅವರೇ ಇರ್ತಾರೆ. ಕೆಲವು ಕಡೆ ಬಹಳ ಸಮಸ್ಯೆ. ನಾವು ಒಂದೇ ಹೊರಟು ಮಾತಾಡೋರು ಅನ್ಕೊಂಡಿದ್ದೆ ನಾನು. ಹಾಸನ ಮಂಡ್ಯ ಜನ ನಮ್ಮನ್ನು ಮೀರಿಸ್ತಾರೆ. ನಾವು ಬಾಯಿ ತೆಗೆದ್ರೆ ಸೊಳೆ ಮಗ ಅಂತ ಬೈತೀವಿ. ಅದು ನಮ್ಮ ಅಡ್ಜೆಕ್ಟಿವ್, ಏನು ಮಾಡೋಕ್ಕಾಗಲ್ಲ. ಏನು ಬೆಳೆದಿಂಗಲ್ರಿ ಸೊಳೆ ಮಗಂದು ಅಂತ. ಪಾಪ ಚಂದ್ರ ಏನು ಮಾಡ್ಬೇಕಾಗುತ್ತೆ, ಅದಕ್ಕೆ ಅವನು ದೂರ. ಅವರೆಲ್ಲ ದೇವರಿಗಂತಾರೆ ನಮ್ಮಲ್ಲಿ, ದೇವರಂತ ಸೊಳೆ ಮಗ ಅವನು ಅಂತ ಏನು ಅನ್ನಕ್ಕೆ ಬರಲ್ಲ. ಯಾಕೆಂದ್ರೆ ಆ ಶಬ್ದ ಏನಿದೆ ನಮ್ಮಲ್ಲಿ ಯಾವತ್ತು ಬೈಗಳಾಗಿ ಚಲಾವಣೆಯಲ್ಲಿಲ್ಲ, ಹೊಗಳಿಕೆಯಾಗಿ ಚಲಾವಣೆಯಲ್ಲಿದೆ. ಎಂತ ಆಶ್ಚರ್ಯ ಉತ್ತರ ಕರ್ನಾಟಕದ್ದು ಅಂದ್ರೆ ನಮ್ಮ ಭಾಷೆನೇ ಬೇರೆ, ನಮ್ಮ ಮಾತೇ ಬೇರೆ. ಮೇಷ್ಟ್ರನ ಸೊಳೆ ಮಗ ಅಂತಾರೆ. ಏನು ಕಲಿಸಿದನ್ರಿ ನಮ್ಮ ಮೇಷ್ಟ್ರ ಸೊಳೆ ಮಗ. ಒಬ್ಬ ಇಂಜಿನಿಯರ್ ಬಿಟ್ಟಾರ ಮೊನ್ನೆ. ಏನಯ್ಯ ಇಂಜಿನಿಯರ್ ಅಂತೇಳಿ, ಹೌದಪ್ಪ ತುಂಬಾ ಕಷ್ಟಪಟ್ಟು ಓದ್ದೆ ನಾನು, ಬಹಳ ನಮ್ಮ ತಂದೆ ಫೀಸ್ ಕಷ್ಟಪಟ್ಟು ಕಟ್ಟಿದ, ಆದ್ರೆ ಇಂಜಿನಿಯರ್ ಮಾಡಿದ. ನಾನು ಇಂಜಿನಿಯರ್ ಆಗೋದಕ್ಕೆ ಕಾರಣ ನಮ್ಮಪ್ಪ. ಯಾಕೆ? ನಾನು ಇಲ್ಲಿ ದಾವಣಗೆರೆಯಲ್ಲೋ ಹುಬ್ಬಳ್ಳಿಲೋ ಓದ್ತಿರ್ಬೇಕಾದ್ರೆ ಅವನು ಕೂಲಿ ನಾಲಿ ಮಾಡಿ ನನಗೆ ಹಣ ಕಟ್ಟಿ ನನ್ನ ಓದಿಸಿದ. ನಾನು ಯಾವ ಸೊಳೆ ಮಗನಾದ್ರು ನೆನೆಸ್ಬೇಕಾಗಿತ್ತು ಇವತ್ತಂದ್ರೆ ನಮ್ಮ ಅಪ್ಪನ ನೆನೆಸ್ಬೇಕು ನಾನು. ಅಪ್ಪನಿಗೇನೆ ಅಂದ ಮೇಲೆ ನಾವೆಲ್ಲ ಯಾವ ಲೆಕ್ಕ ಸ್ವಾಮಿ ಅಲ್ವಾ? ಅದಕ್ಕೆ ಸ್ನೇಹಿತರೆ, ಶಬ್ದಗಳ ಬಳಕೆಯನ್ನು ನೋಡಿ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಡ್ರಿ. ಆ ಭಾವನೆಗಳ ಶಬ್ದಗಳ ಹಿಂದಿರುವ ಭಾವವನ್ನ, ಅಂತರಾತ್ಮವನ್ನು ಅರ್ಥ ಮಾಡಿಕೊಂಡಾಗ ಆ ಭಾಷೆ ನಮಗೆ ಅರ್ಥ ಆಗ್ತದೆ. ಶಬ್ದಗಳಲ್ಲಿ ಬೈಗಳು ಕಾಣಿಸ್ತದೆ, ಆ ಭಾವನೆಯಲ್ಲಿ ಆ ಬೈಗಳಿರಲ್ಲ. ತಾಯಿ ಮಗುವನ್ನು ದೆವ್ವ ಅಂತ ಕರಿತಾಳೆ, ಪ್ರೀತಿಯಿಂದ ತಳ್ಳುತ್ತಾಳೆ. ಹಾಗಂತ ಮಾತ್ರ ಮಗು ಇಷ್ಟ ಇಲ್ಲ ಅಂತಲ್ಲ, ಹಾಗೆ ಭಾಷೆ ಕೂಡ ಅದನ್ನ ಮೇಲೆ ಏನೇನೋ ಕೊಚ್ಚೆ ಗಿಚ್ಚೆ ಎಲ್ಲ ಮಾಡಿದ್ರು ಕೂಡ ಮಗುನ ಹೇಗೆ ಎತ್ಕೋತೀವೋ ಅಂತ ಕೆಲವು ಶಬ್ದಗಳನ್ನು ಮಗುವಿನಂತೆ ಬಳಸಿದಾಗ ಆ ಶಬ್ದಗಳಿಗೆ ಅರ್ಥ ಬರ್ತದೆ. ಇಂಥ ಅನೇಕ ಶಬ್ದಗಳನ್ನ ಉತ್ತರ ಕರ್ನಾಟಕ, ಅದು ಉತ್ತರ ಕನ್ನಡ ಕಾಣ್ತೀವಿ. ಹಾಸನಕ್ಕೆ ಹೋಗಿದ್ದೆ, ಏನು ಮಾತ್ರ ಅವ್ರದ್ದು ಬಾಬಾನು ಪೊಲೀಸ್ ಎನ್ಕ್ವೈರಿ ಇದ್ದಾಗ ಹೋಗಿದ್ದೆ. ಹಿಂಗೆ ಯಾವೂರು ಅಂದ, ಪೊಲೀಸ್ ಸಿಕ್ಕತ್ತೋಡು, ಎಲ್ಲಿಂದ ಬಂದೇವೆ ಬಡ್ಡಿ ಮಗನೆ ಅಂತ ಆ ಥರ. ಯಾವೂರು ಅಂದ, ಗಂಗಾವತಿ ಸರ್ ಅಂದೆ. ಏನು ಬಂದಿದ್ದು ಅಂದ. ಅದೇ ಸರ್ ಕಾರ್ಯಕ್ರಮ ಕೊಡೋದಕ್ಕೆ ಬಂದಿದ್ದೆ. ಇದೇ ಕೆಲಸನಾ ನಿಮ್ದು? ಇದೇ ಕೆಲಸ ಸರ್. ಬೇರೆ ಏನು ಕೆಲಸ ಇಲ್ವಾ? ಯಾಕೆ ಸರ್ ಬೇರೆ ಕೆಲಸ ಕೊಡ್ತೀರಾ? ಅವ್ರು ಮಾತಾಡೋದು ಬೇರೆ ಏನು ಕೆಲಸ ಮಾಡಲ್ವಾ? ಇದೇ ಕೆಲಸ. ಕೇಳೋ ವಿಧಾನ ಹಿಂಗೆ ಹೊರಟು. ಎಷ್ಟು ಜನ ಮಕ್ಕಳು ಅಂದ. 2 ಸರ್ ಅಂದೆ. ಎಂಡ್ರು ಅಂದ. ಒಬ್ಬಳೇ ಅಂದೆ. 2 ಮಕ್ಕಳಿಗೆ 2 ಎಂಡ್ರು ಅಂತ ಒಂದು ಲೆಕ್ಕ. 2 ಮಕ್ಕಳು, 1 ಹೆಂಡತಿ ಅಂದೆ. ನೀವು ಈ ಕಡೆ ಬಂದಾಗ ನಿಮ್ಮ ಎಂಡ್ರು ಅಂದ. ಏನ್ ಮಾಡ್ತಾವ ಗೊತ್ತಿಲ್ಲ ಕಣಯ್ಯ ಅಂದ. ಈ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀರಾ? ನೀವು ಈ ಕಡೆ ಬಂದಾಗ ನಿಮ್ಮ ಎಂಡ್ರು ಅಂದ್ರೆ ಗೊತ್ತಿಲ್ಲ ಕಣೆಯಿಂದ. ನೀವು ಈ ಕಡೆ ಬಂದ ನಿಮ್ಮ ಮಕ್ಕಳು ಬಿಡಿ ಗಿಡಿ ಸೇರ್ತಿರ್ಬೋದು. ಅಂದ್ರೆ ಹೌಸ್ ವೈಫಾ ಅಥವಾ ಅವ್ನು ಜಾಬ್ ಮಾಡ್ತಾರ ಅಂತ ಅವ್ನು ಕೇಳಬೇಕಾಗಿದೆ. ಅದು ಐಡಿಯಾ ಇಲ್ಲ ಪಾಪ. ಆರೋಗ್ಯಂಟಿಂಗ್ ಸ್ಟೈಲು ಅದನ್ನು ಕೇಳೋದು. ಹಾಗೆ ಒಂದು ನಿಮ್ಮ ಕಡೆ ಇಲ್ಲಿ ಬಿಡಿ, ಇಲ್ಲಿ ತುಂಬಾ ಸಿರಿಸಿ ನಾವು ಮಾತು ಕೇಳ್ತೀವಲ್ಲ, ಬಹಳ ಸಾಫ್ಟ್ ಜನ. ಬೆಂಗಳೂರು ಹಂಗೆ ಬಹಳ ಸಾಫ್ಟ್, ತಣ್ಣಗಿರ್ತಾರೆ ಅವಾಗ. ಅದಕ್ಕೆ ತಣ್ಣಗಿದೆ ಅವರು. ಉತ್ತರ ಕರ್ನಾಟಕ ಬಿಸಿಲು ಜಾಸ್ತಿ, ಖಾರ ಜಾಸ್ತಿ, ಮಾತಲ್ಲೂ ಆ ಖಾರ ಇದೆ. ನಾವು ಮೆಣಸಿನಕಾಯಿ, ಅವು ಕ್ಯಾರೆಟು, ಹಲ್ವಾ, ಈ ಥರ. ಮಾತು ಹಂಗೆ, ನಡವಳಿಕೆ ಹಂಗೆ. ನಮಗಿಷ್ಟ ಆಗಲ್ಲ, ಅವ್ರಿಗಿಷ್ಟ ಆಗಲ್ಲ, ಅವ್ರಿಗಿಷ್ಟ ಆಗಲ್ಲ, ನಮಗಿಷ್ಟ ಆಗಲ್ಲ. ನೋಡಿ, ಜೀವನ ಅನುಭವಿಸ್ಬೇಕಾಗಿತ್ತು ಅಂದ್ರೆ ಕಷ್ಟ ಇರಬೇಕಂತ ನಾವನ್ನೋರು. ನಮ್ಮ ಉತ್ತರ ಕನ್ನಡ ಕಡೆ ಕಷ್ಟ ಜಾಸ್ತಿ. ಹೀಗಾಗಿ ಜನ ವ್ಯವಹಾರ ಜ್ಞಾನ ಮಾರ್ಕ್ಸ್ ತಗೊಳ್ಳೋ ನಮ್ಮ ಜನ ಅವ್ರು ಎಲ್ಲಿ ಬಿಟ್ಟರು ಬದುಕ್ತಾರೆ. ಈ ಬೆಂಗಳೂರು ಮೈಸೂರು ಜನ ಮಾರ್ಕ್ಸ್ ಜಾಸ್ತಿ ತಗೋತಾರೆ, ಬೆಂಗಳೂರು ಮೈಸೂರು ಬಿಟ್ಟು ಎಲ್ಲೂ ಬರಲ್ಲ. ಹೌದಾ? ಈ ಶಾಲೆಗಳು ಆಗಿದ್ರು ಪಾಪ ಅರ್ಜೆಂಟ್ ಇದೆ, ತುಂಬಾ ಕೆಲಸ ಇದೆ ಅಂತ ಹೋದ್ರು. ನಾನು ಹೇಳಿದ್ರು ಪಾಪ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಮಿನಿಸ್ಟರ್. ಏನು? 95% ಸರ್ಕಾರಿ ಶಾಲೆಗಳನ್ನ ನಾವು ಮುಚ್ಚೋದಿಲ್ಲ. ಎಲ್ಲ ಚಪ್ಪ ವೆರಿ ಗುಡ್. ಸರ್ಕಾರಿ ಯಾಕೆ ಮುಚ್ಚೋದಿಲ್ಲ? ಯಾಕಂದ್ರೆ ಅವಕ್ಕೆ ಬಾಗಿಲುಗಳೇ ಇಲ್ಲ.